ಸರ್ಕಾರಿ, ಅರೆ ಸರ್ಕಾರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಂಘಟನೆ ವತಿಯಿಂದ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಲಬುರಗಿಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಹುಬ್ಬಳ್ಳಿ ಅವರು, ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾಗಿ ವಿಠ್ಠಲ್ ಗೊಳ, ರಾಜ್ಯ ಉಪಾಧ್ಯಕ್ಷರಾಗಿ ಮಹಾಂತೇಶ್ ತಳವಾರ್, ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀಕಾಂತ್ ಕೆಂಗೇರಿ, ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ಮನೋಜ್ ಹಿರೋಳಿ ಹಾಗೂ ಸುನೀತಾ ಪೊಲೆ, ಚಿತ್ತಾಪುರ ತಾಲೂಕು ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಚಿಂಚನ್ಸೂರ್, ಆಳಂದ ತಾಲೂಕು ಅಧ್ಯಕ್ಷರಾಗಿ ರಮೇಶ್ ಪಾತ್ರೆ, ಕಲಬುರಗಿ ನಗರ ಘಟಕ ರವಿ ನಾಯಕ್, ಕಲಬುರಗಿ ತಾಲೂಕು ಅಧ್ಯಕ್ಷರಾಗಿ ಗೀತಾ, ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಜೈಭೀಮ್ ದೇವಮ್ಮ ಹುಲಿಮನಿ, ರಾಜ್ಯ ಉಪಾಧ್ಯಕ್ಷರಾದ ನಾಗಲಾಂಬ ಸಂಜಯ್ ಕಪೂರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಚಲವಾದಿ ಇವರೆಲ್ಲರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ವರದಿ ಡಾಕ್ಟರ್ ಅವಿನಾಶ್ ದೇವನೂರ್, ಕಲಬುರಗಿ. ರಚನೆ ಮಾಡುವ ನಿಟ್ಟಿನಲ್ಲಿ ಇನ್ನೊಂದು ಕಾರ್ಯಕ್ರಮ ನಾವೆಲ್ಲರೂ ಸಹಿತ ಕಾರ್ಯಕ್ರಮ ಬಹಳ ಪ್ರೆಸೆಂಟ್ ಆಗೋದ್ರಿಂದ ಮಹೇಶ್ ಹುಳಿಯವರೇ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ನಿಟ್ಟಿನೊಳಗೆ ನಾವು ಅಂಬೇಡ್ಕರ್ ಒಬ್ಬ ಚುನಾವಣೆ ಮಾಡಿಕೊಂಡು ಅವರಿಗೆ ಬಹಳ ಪ್ರೆಸೆಂಟ್ ಆಗೋದ್ರಿಂದ ಮಹೇಶ್ ಹುಳಿಯವರೇ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ನಿಟ್ಟಿನೊಳಗೆ ನಾವು ಅಂಬೇಡ್ಕರ್ ಒಬ್ಬ ಚುನಾವಣೆ ಮಾಡಿಕೊಂಡು ಅವರಿಗೆ ಬಹಳ ಪ್ರೆಸೆಂಟ್ ಆಗೋದ್ರಿಂದ ಮಹೇಶ್ ಹುಳಿಯವರೇ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ನಿಟ್ಟಿನೊಳಗೆ ನಾವು ಅಂಬೇಡ್ಕರ್ ಒಬ್ಬ ಚುನಾವಣೆ ಮಾಡಿಕೊಂಡು ಅವರಿಗೆ ಬಹಳ ಪ್ರೆಸೆಂಟ್ ಆಗೋದ್ರಿಂದ ಮಹೇಶ್ ಹುಳಿಯವರೇ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ನಿಟ್ಟಿನೊಳಗೆ ನಾವು ಅಂಬೇಡ್ಕರ್ ಒಬ್ಬ ಚುನಾವಣೆ ಮಾಡಿಕೊಂಡು ಅವರಿಗೆ ಬಹಳ ಪ್ರೆಸೆಂಟ್ ಆಗೋದ್ರಿಂದ ಮಹೇಶ್ ಹುಳಿಯವರೇ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ನಿಟ್ಟಿನೊಳಗೆ ನಾವು ಅಂಬೇಡ್ಕರ್ ಒಬ್ಬ ಚುನಾವಣೆ ಮಾಡಿಕೊಂಡು ಅವರಿಗೆ ಹಾಗೂ ನನ್ನ ರಾಜ್ಯ ಘಟಕದ ಪದಾಧಿಕಾರಿಗಳೇ, ಇವತ್ತು ಯಾಕೆ ತುರ್ತು ಸಭೆ ಕರೆದಿದೆ ಅಂದರೆ ಕಲಬುರಗಿ ನಗರ ಘಟಕ, ಕಲಬುರಗಿ ತಾಲೂಕಾ ಘಟಕ ಮತ್ತು ಆಳಂದ ತಾಲೂಕಾ ಮತ್ತು ಚಿತ್ತಾಪುರ ತಾಲೂಕಾ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ಕೊಡುವುದರ ಮುಖಾಂತರ ಮತ್ತು ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ತುರ್ತು ಸಭೆ ಕರೆದಿದೆ. ಇದು ತುರ್ತು ಸಭೆ ಹೋದ ಸಂಡೆನೇ ಇಡಬೇಕಾಗಿತ್ತು. ಸ್ವಲ್ಪ ಮಳೆ ಗಾಳಿ ಧೂಳಿ ಹೆಚ್ಚಿಗೆ ಇರಲಿಲ್ಲ, ಭಾಳ ಜನರಿಗೆ ವೈರಲ್ ಇನ್ಫೆಕ್ಷನ್ ಆಗಿ ಇವತ್ತು ನನಗೆ ಹಿಡ್ಕೊಂಡು ಎಲ್ಲರಿಗೆ ಕೆಮ್ಮ, ನೆಗಡಿ, ಜ್ವರ, ಅವರಿಗೆ ಎಲ್ಲರೂ ಬಂದ್ಬಿಟ್ಟಾವ. ಹೀಗಾಗಿ ಕೆಲವರು ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಹೀಗೆ ಬಿಸಿಲು ಹೆಚ್ಚಿಗಿರೋದ್ರಿಂದ ಸ್ವಲ್ಪ ಬರ್ಲಿಕ್ಕೆ ಎಲ್ಲರಿಗೆ ಅವಕಾಶ ಆಗ್ತದ. ಯಾಕಂದ್ರೆ ಪದೇ ಪದೇ ಮೀಟಿಂಗ್ ಕರೆದ್ರಿಂದ ಎಲ್ಲರಿಗೆ ಮೀಟಿಂಗ್ ಬರ್ಲಾಕ ನೋಡ್ಕೊಳಕ್ಕೆ ಕೆಲವರಿಗೆ ಬೇಸರ ಆಗ್ತದೆ. ದಯವಿಟ್ಟು ಯಾರು ಬೇಸರ ಬೇಜಾರ ವ್ಯಕ್ತಪಡಿಸಬೇಡ್ರಿ. ಯಾಕಂದ್ರೆ ಇದು ಸಮಾಜ, ಸಮುದಾಯ, ಜನಾಂಗ ಕಟ್ಟುವಂಥ ಕೆಲಸ ಆಗಿರೋದ್ರಿಂದ ನಾವು ಕೂಡ ಅಧ್ಯಕ್ಷ ಆದ ನಂತರ 22 ಜಿಲ್ಲೆಗಳನ್ನು ಮತ್ತು 22 ಜಿಲ್ಲೆ ತಾಲೂಕುಗಳನ್ನು ಈಗಾಗಲೇ ನಾವು ರಾಜ್ಯ ಮಾಡಿದ ಎಲ್ಲ ಪದಾಧಿಕಾರಿಗಳು ಸೇರಿ ರಚನೆ ಮಾಡಿದ್ದೀವಿ, ಕಟ್ಟಿದ್ದೀವಿ. ಅದರಾಗ ಸ್ಪೆಷಲಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಸ್ವಲ್ಪ ಬಲಿಷ್ಠ ಮಾಡಬೇಕನ್ನೋ ದೃಷ್ಟಿಯಿಂದ ಪುನರ್ರಚನೆ ತಾಲೂಕಾ ಘಟಕಗಳನ್ನು ಪುನರ್ರಚನೆ ಮಾಡುವಂಥ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಅದಕ್ಕೆ ಎಲ್ಲ ಸಂಘದ ಪದಾಧಿಕಾರಿಗಳು, ಸರ್ವ ಸದಸ್ಯರು ಮತ್ತು ಎಲ್ಲ 84 ಇಲಾಖೆಯ ಎಲ್ಲ ನೌಕರರ ಬಾಂಧವರು ನಮಗೆ ಸಾಥ್ ಕೊಡಬೇಕು, ಬೆಂಬಲ ಕೊಡಬೇಕು, ಮತ್ತು ನಮ್ಮ ಜೊತೆ ಕೂಡಿ ಕೆಲಸ ಮಾಡಬೇಕಂತ ಹೇಳೋದ್ರ ಸಲುವಾಗಿ ಈ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಯಾಕಪ್ಪ ಅಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಅಂದ್ರೆ ನಮಗೆ ಸಿಗದೆ 2-3 ದಿನ ಸುಟ್ಟಿ ಸಿಗ್ತಾವೆ. ಕೆಲವೊಬ್ರು ಫ್ಯಾಮಿಲಿ ಟೂರು, ಪಿಕ್ನಿಕ್ ಆ ಕಡೆ ಈ ಕಡೆ ಹೋಗ್ತಿರ್ತಾರೆ. ಕೆಲವೊಬ್ರು ಮನೆ ಫಂಕ್ಷನ್, ತೊಟ್ಟಲ್ ಕಾರ್ಯಕ್ರಮ, ಲಗ್ನ, ಹೆಂಗೆ ಕೆಲವು ನಡೀತಿರ್ತಾವೆ. ಹೀಗಾಗಿ ಬರ್ಲಿಕ್ಕೆ ಆಗೋದ್ರಿಂದ ಸ್ವಲ್ಪ 24 ತಾಸಿನಾಗ 1 ತಾಸರೆ ನಮ್ಮ ಸಮಾಜ, ಸಮುದಾಯ, ಸಂಘಕ್ಕೆ ಟೈಮ್ ಕೊಡೋಣಂತ ಕೆಲಸ ಎಲ್ಲ ನೌಕರ ಬಾಂಧವರು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕಂದರೆ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯನಾಗ ಕಾಂಗ್ರೆಸ್ ಸರ್ಕಾರ ನಮ್ಮ ಫೇವರ್ನಾಗ ಇಲ್ಲ ಅಂತ ಅದು ನಮ್ಮ ಫೇವರ್ನಾಗ ಅದನ್ನೂ ಬಿಟ್ಟೋದು ಎರಡನೇ ವಿಷಯ. ಬಟ್ ನಿರಂತರ ನಮ್ಮ ಮೇಲೆ ಎಂಪ್ಲಾಯ್ಗಳ ಮೇಲೆ, ಸರ್ಕಾರಿ ನೌಕರರ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ನಿರಂತರವಾಗಿ ನಡೆದಾವೆ.
ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಾಗಲಿ, ಭಾವಚಿತ್ರಗಳಾಗಲಿ, ಅವ್ರ ಮೇಲೂ ಕೂಡ ಅವ್ರಿಗೆ ಅಪಮಾನ ಮಾಡೋದು, ಇನ್ಸಲ್ಟ್ ಮಾಡೋದು, ಅಗೌರವ ತೋರಿಸೋದು ಮೇಲ್ವರ್ಗದ ಕೆಲವೊಂದು ಅಧಿಕಾರಿಗಳು, ನೌಕರರು ತೋರಿಸ್ತಾ ಇದ್ದಾರೆ. ಅದು ಆಗ್ಲಾಕ ಏನೇ ಕಾರಣ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ, ಒಂದಾಗಿರ್ಲಾರ್ದ ಮಟ್ಟಿಗೆ ಎಲ್ಲ ತೊಂದರೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅದಕ್ಕೆ ಎಲ್ಲ ಜಾತಿ, ಎಲ್ಲ ಜನಾಂಗ, SC STಗಳಲ್ಲಿ 103 ಜಾತಿಗಳವ, STಯಲ್ಲಿ 53 ಜಾತಿಗಳ, ಎಲ್ಲರನ್ನು ಕೂಡಿಸಿ ಈ ಸಂಘಟನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಮ್ಮೆಲ್ಲರಿಗೂ ಜಯಬೇಕು. ನನ್ನ ಸಂಘದ ಪರವಾಗಿರ್ತಕ್ಕಂಥ ನನ್ನೊಂದೆರಡು ವೈಯಕ್ತಿಕ ಅನಿಸಿಕೆಗಳನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಸ್ತೆ ಬಸ್ತೆ ಬಸ್ತಿ ಬಂತಾನೆ, ಬಂತೆ ಬಸ್ತೆ ದೇಶ ಬಂತಾನೆ. ಹಾಗೆ ಕಟ್ತಾ ಕಟ್ತಾ ಈ ಸಂಘ ಕೂಡ ಉನ್ನತ ಸ್ಥಾನದಲ್ಲಿ ಹೋಗ್ಬೇಕು. ಯಾವತ್ತೂ ಒಂದೇ ದಿನಕ್ಕೆ ಯಾವುದು ಸಂಘ ಸಂಸ್ಥೆಗಳು ಹುಟ್ಟಾಕಲ್ಲ. ಈ ಸಂಘಕ್ಕೆ ಸುಮಾರು 75 ವರ್ಷಗಳ ಇತಿಹಾಸ ಇದ್ರೂ ಕೂಡ ಇಲ್ಲಿವರೆಗೂ ಒಂದು ಬಲಿಷ್ಠವಾದ ಸಂಘ ರೆಡಿ ಆಗಿಲ್ಲ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಕಳೆದ 7 ವರ್ಷಗಳಿಂದ ಚಿತ್ತಾಪುರ ತಾಲೂಕಿನಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಶುರು ಜಾಯ್ನ್ ಆದಾಗ ನನಗೆ ಏನಿಸ್ತಪ್ಪ ಅಂದ್ರೆ ಎಲ್ಲ ಸಂಘಟನೆಗಳವ, ನಮ್ಮ ಸರ್ಕಾರಿ SC ST ನೌಕರರ ಸಂಘಟನೆಗಳು ನಮ್ಮ ಚಿತ್ತಾಪುರ ತಾಲೂಕದಾಗ ಭಾಳ ಬಲಿಷ್ಠ ಇಲ್ಲ, ಪ್ರಭಾವಶಾಲಿ ಇಲ್ಲಪ್ಪ ಅಂತಕ್ಕಂಥ ಕೊರಗು ಯಾವಾಗಲೂ ಮನಸ್ಸಲ್ಲಿ ಇರ್ತಿತ್ತು. ಅದೇ ನಿಟ್ಟಿನಲ್ಲಿ ಅರುಣ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಬಲಿಷ್ಠ ಸಂಘ ನಿರ್ಮಾಣ ಆಗ್ತಿದೆ. ಆ ಸಂಘಕ್ಕೆ ನಾವೆಲ್ಲರೂ ತನುಮನ ದರದಿಂದ ಮಂಡಾಳಿಸಿಕೊಂಡು ಹೇಳಿದ ಹಾಗೆ ತನುಮನ ದರದಿಂದ ಆ ಸಂಘಕ್ಕೆ ನಮ್ಮ ಸಮಯವನ್ನ ಹಾಗೂ ನೀಡಿರ್ತಕ್ಕಂಥ ಸೇವೆಯನ್ನು ನಾವು ಸಂಘ ಒದಗಿಸಿ ನಮ್ಮೆಲ್ಲರಲ್ಲಿ ಮೇನ್ ಇರ್ತಕ್ಕಂಥ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ನಾವೆಲ್ಲರೂ ಯೂನಿಟಿಯಲ್ಲಿ ಕೆಲಸ ಮಾಡಿದ್ರೆ ಆ ಸಂಘಟನೆ ಮುಂದುವರಿಯಕ್ಕೆ ಸಾಧ್ಯ ಆಗ್ತದೆ. ಸಂಘದಲ್ಲಿ ಎಲ್ಲರೂ ಅಧ್ಯಕ್ಷನೇ ಆದ್ರೆ ಕೆಲಸ ಮಾಡೋರು ಯಾರು, ಎಲ್ಲರೂ ಪ್ರಧಾನ ಕಾರ್ಯದರ್ಶಿನೇ ಆದರೆ ಸದಸ್ಯರಾಗಿ ಸಂಘವನ್ನು